ಜಾತಿ ಗಣತಿಯ ಸಮಸ್ಯೆಗಳು ಒಂದು ಕಡೆ, ಇನ್ನೊಂದು ಕಡೆ ಭಾಳಷ್ಟು ಅನಗತ್ಯವಾದಂಥ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. 60 ಪ್ರಶ್ನೆಗಳಿದ್ದಾವೆ. ಈ 60 ಪ್ರಶ್ನೆಗಳು ನಿಮ್ಮ ಇನ್ಕಮ್ ಎಷ್ಟದ, ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬಿರಿ, ನಿಮ್ಮ ತಿಂಗಳದ ಇನ್ಕಮ್ ಎಷ್ಟು, ನಿಮ್ಮ ಮನೆಯಲ್ಲಿ ವಿಧವೆಯರಿದ್ದರು ಹೆಂಗೆ, ನೀವು ಜಾತಿಯ ತಾರತಮ್ಯ ಅನುಭವಿಸಿದರು ಹೆಂಗೆ, ಇದರ ಎಲ್ಲದರ ಹೊರತಾಗಿ ನೀವು ಯಾವುದಾದ್ರೂ ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ, ನಿಮಗೇನು ಮಾಡೋದಪ್ಪ ತೊಗೊಂಡದನ್ನು? ಏನು ಮಾಡೋದು ನಿಮಗೆ ತೊಗೊಂಡದನ್ನು? ನೀವು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಮೊದಲನೇ ಸರ್ತಿ ಇವರು ಈ ಜಾತಿಯ ಸಮೀಕ್ಷೆ ಅಥವಾ ಅವ್ರು ಮೊದಲು ಗಣತಿ ಅಂತ ಕರ್ಕೊಳ್ತಾ ಇದ್ರು, ಗಣತಿ ಅವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ. ಜಾತಿಯ ಸಮೀಕ್ಷೆ ಬಗ್ಗೆ ಇವ್ರು ಮಾತಾಡಿದ್ದಾವಾಗ ಇವರು ಸಮ್ಮಿಶ್ರ ಸರ್ಕಾರದಾಗ ಇದ್ದಾಗ ಧರ್ಮಸಿಂಗ್ ಅವ್ರ ಜೊತೆಗೆ ಅಲ್ಲಿಂದ ಇಲ್ಲಿ ತನಕ ಇವರೇನೂ ಮಾಡಲಿಲ್ಲ. 2013ಕ್ಕೆ ದುಡ್ಡು ಕೊಟ್ಟರು, 2018 ತನಕ ಏನು ಮಾಡಲಿಲ್ಲ ಇವ್ರ ಸರ್ಕಾರ ಹೋಗೋ ತನಕ. 2018ಕ್ಕೆ ಇವರು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡಿದ್ರು. ಆ ಸಮ್ಮಿಶ್ರ ಸರ್ಕಾರದಾಗೂ ಏನೂ ಮಾಡಲಿಲ್ಲ. 2023 ಬಂದ ನಂತರ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಆಲ್ರೆಡಿ ನಮ್ಮ ಕಡೆ ರಿಪೋರ್ಟ್ ಇದೆ ಅಂತ ಹೇಳಿದರು. ಆ ರಿಪೋರ್ಟು ಮುಂದೆ 2023 ರಿಪೋರ್ಟ್ 10 ಸರ್ತಿ ಡಿಸ್ಕಷನ್ ಮಾಡಿ ಬಡದಾಡಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಕ್ಯಾಬಿನೆಟ್ದಲ್ಲೇ ಡಿವಿಷನ್ ಆಗಿ ಇಬ್ಬರು ಅಲ್ಲಲ್ಲಿ 2 ಬಣಗಳಾಗಿ, ಇನ್ನೂ ಹಲವು ಬಣಗಳಾಗಿ ಕೊನೆಗೆ ಆ 175 ಕೋಟಿ ರೂಪಾಯಿಯನ್ನು ನೀರಾಗ ಹಾಕಿ ಈಗ ಮತ್ತೊಂದು ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಜಾತಿಗಳದ ಕಾಂಟ್ರವರ್ಸಿದ ಕೈ ಬಿಟ್ಟಿವಿ ಅಂತ ಹೇಳ್ಯಾರ. ಮುಸಲ್ಮಾನ ಮುಜಾವರ್ ಬ್ರಾಹ್ಮಣ ಅದನ್ನು ಕೈ ಬಿಟ್ಟಿಲ್ಲ, ಲಿಂಗಾಯತ ಮುಸಲ್ಮಾನ್ ಕೈ ಬಿಟ್ಟಿಲ್ಲ. ಮತ್ತು ಇದರ ಜೊತೆಗೆ ಸುಪ್ರೀಂ ಹೈಕೋರ್ಟು ಕಂಪಲ್ಸರಿ ಮಾಡಬಾರ್ದು ಅಂತ ಹೇಳೋದು. ಎಲ್ಲ ಕಡೆ ಹೋಗಿ ಇವ್ರೇನು ಹೇಳ್ತಾರೆ, ಎಲ್ಲರದು ಮಾಡ್ಕೊಂಬರಿಲ್ಲ ಅಂತ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತ. ಹಿಂಗಾಗಿ ಜನರಿಗೂ ಇವ್ರು ಹೆದರಿಸ್ತಾ ಇದ್ದಾರೆ. ಯಾಕೆ ಹೆದರಿಸ್ಬೇಕು? ಎರಡನೇದಾಗಿ ಆ ಡಾಟಾ ಏನಿದೆ ಅದು ಸುರಕ್ಷಿತವಾಗಿರ್ಬೇಕು. ಎಲ್ಲಿ ಸುರಕ್ಷಿತ ಅದ? ನೀವು ಮೊದಲು ಮಾಡಿದ ಸರ್ವೆದ್ದು ಎಲ್ಲ ಲೀಕ್ ಆಗ್ಯದ, ಯಾರು ಬೇಕಾದವ್ರ ಕಡೆ ಅದ. ಇಲ್ಲಿ ಕೇಳಿದ್ರೆ 10 ಮಂದಿ ಕಡೆ ಅದ, ನಿಮ್ಮ ಕಡೆನೇ ಅದು ಮೀಡಿಯಾದವ್ರ ಕಡೆ. ಮತ್ತು ಇವ್ರು ಯಾವ ಆಧಾರದ ಮೇಲೆ ಇವ್ರ ಇನ್ಕಮ್ಮು ಇತ್ಯಾದಿ ಎಲ್ಲ ಕೇಳ್ತಾರೆ. ಅದಕ್ಕೆ ನಾನಂತೂ ಡಿಸೈಡ್ ಮಾಡೀನಿ, ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಅವ್ರು ಬಂದ್ರೆ ನಾನಾತು ನಮ್ಮ ಮನೆಯವ್ರಿಗಾತು ಕೊಡಲ್ಲ. ಮತ್ತು ಇದಕ್ಕೆ ಈ ರೀತಿಯಾಗಿ ಜನರನ್ನ ತಪ್ಪುದಾರಿಗೆ ಹೇಳೋದು, ಆನಂತರ ಆ ಎಲ್ಲ ಅಂಶಗಳನ್ನು ಕಾಂಗ್ರೆಸ್ ಪಾರ್ಟಿ ಇಂಥ ದರಿದ್ರ ಪಾರ್ಟಿ ಅದ, ಆ ಡಾಟಾಗಳನ್ನು ಯಾರೋ ಮಾರ್ಕೋತಾರೆ ಇವರು. ಯಾಕಂದರೆ ಡಾಟಾ ಭಾಳ ಇವತ್ತು ಡಾಟಾ ಹ್ಯಾಸ್ ಬಿಕಮ್ ಟೂ ಕಾಸ್ಟ್ಲಿ. ಹೀಗಾಗಿ ಇವರು ಮಾರ್ಕೊಳ್ಳಿಕ್ಕೂ ಹೇಸಲಾರ್ದಂಥ ಒಂದು ಪಾರ್ಟಿ ಇವ್ರದ್ದು. ಇವರು ತಮ್ಮ ಫೇಲ್ಯೂರನ್ನು ಮರೆಮಾಚಿಕೊಳ್ಳಿಕ್ಕೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಏನೊಂದು ಇದು ನಡೆದಿದೆ, ಒಳಜಗಳ, ಯಾದವಿ ಕಲಹ. ಈಗ ಅಕ್ಟೋಬರ್ಗೆ ಬಿಟ್ಟು ಕೊಡಬೇಕು ಅನ್ನೋಂಥ ಸೆಪ್ಟೆಂಬರ್ ಕ್ರಾಂತಿಯ ಮಾತು, ಅದನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರ ಅನುಕಂಪವನ್ನು ಗಳಿಸ್ಬೇಕಂಥೇಳಿ ಸಿದ್ದರಾಮಯ್ಯನವರ ಒಂದು ಇದು ಷಡ್ಯಂತ್ರ ಇದು.